ನೋಡ್ತೀವನೋ ಅವ್ನ್ ಎಷ್ಟು ದೊಡ್ಡ ಮನ್ಸಿಂದ ನಡ್ಕೊಂಡ್ರು. ನಿನಗ್ ಕೈ ಮುಗ್ದು ನಡ್ಕೋತೀನಿ ಕೊಡು. ಇನ್ ಮುಂದೆ ಆದ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಡೋ. ನಿನ್ನ ಭಯ ಅಂತೀನಿ. ಸರಿನಪ್ಪ. ನೋಡು, ಮದ್ವೆ ಅಂದ್ಮೇಲೆ ಇಂಥದೆಲ್ಲ ಆಗ್ತಿರುತ್ತೆ. ಇದು ಸರ್ವೇ ಸಾಮಾನ್ಯ. ನೀನ್ ಅದನ್ನೇ ಇಟ್ಕೊಂಡು ಅವಳ ಮನ್ಸ್ ಕೆಡ್ಸಕ್ ನೋಡ್ಬೇಡ. ಬಾ ನನ್ ಜೊತೆ ಬಾ. ಪ್ರೇಮ, ನಿನ್ ತಂಗಿಗೆ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನೋಡು. ಅವಳಿಗೆ ಮಹಾದೇವನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾಳಲ್ಲ, ಅವಾಗೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಸದ್ಯಕ್ಕೆ ನೀನು ಸ್ವಲ್ಪ ಸುಧಾರಿಸ್ಕೊ. ನಾನು ಹೋಗಿ ಕಲ್ಯಾಣಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಕ್ಕ, ಕಾವ್ಯಕ್ಕನೇ ನಿಂಗ್ ಮಾದೇವಣ್ಣ ಇಷ್ಟನಾ ಇಲ್ವಾ ಅಂತ ಕೇಳಿದ್ರು ನೀನ್ ಇಲ್ಲ ಅಂತ ಹೇಳ್ಬೇಕಿತ್ತಲ್ವಾ? ಯಾಕಕ್ಕ ಸೈಲೆಂಟ್ ಆದೆ? ನಾನೀಗ ಮಹಾದೇವ ಇಷ್ಟ ಇಲ್ಲ ಅಂದ್ರೆ ಮದ್ವೆ ನಿಲ್ಲುತ್ತಷ್ಟೆ. ಆದ್ರೆ ಡಾಕ್ಟರ್ ಜೊತೆ ನನ್ ಮದ್ವೆ ಆಗಲ್ಲ. ಅದಕ್ಕೆ ನಾನ್ ಸೈಲೆಂಟ್ ಆಗಿದ್ದೀನಿ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಅಕ್ಕ. ಬೆಳಗ್ಗೆ ನಿನಗೆಲ್ಲ ಅರ್ಥ ಆಗತ್ತೆ. ಅಮ್ಮ ತಲೆ ಚಿಟ್ಟಿಡ್ತಿದ್ದೀರಾ? ತಗೋಣ, ಇದನ್ ಕುಡಿ, ಸರಿ ಹೋಗುತ್ತೆ. ಕಿಟ್ಟಿ, ಜ್ಯೂಸ್ ಅಲ್ಲಿ ಅಂತದೇನೋ ಮಿಕ್ಸ್ ಮಾಡ್ದೆ? ಅದೆಲ್ಲ ಸೀಕ್ರೆಟ್ ಅಕ್ಕ. ಒಟ್ನಲ್ಲಿ ನೀನ್ ಮಾಡಿದ ಉಪಾಯ ಕೆಲ್ಸ ಮಾಡ್ತಾ ಇದೆ. ಇವತ್ತು ಇವ್ನ ಆಡಿದ ರೀತಿಗೆ ಪ್ರೇಮನೆ ಮದ್ವೆ ಬೇಡ ಅಂತಾಳೆ. ನೋಡ್ತಾ ಇರು. ಏನಣ್ಣ ಇದು? ನೀನ್ ನನ್ ಜೊತೆ ತಾನೇ ಇದ್ದೆ, ಅದ್ಯಾವ ಗ್ಯಾಪಲ್ಲ ಕುಡ್ಕೊಂಡ್ ಬಂದೆ? ದೊಡ್ಡಮ್ಮ ನೀನ್ ಕುಡಿಬಾರ್ದು ಅಂತ ಹೇಳಿದ್ರು ತಾನೆ, ಆದ್ರೂ ಯಾಕಣ್ಣ ಈ ತರ ಮಾಡ್ಬಿಟ್ಟೆ? ಶಿವರಾಮ್, ನಾನ್ ನಿಜವಾಗ್ಲೂ ಕುಡ್ದಿಲ್ಲ ಕಣೋ. ನಾನು ಕುಡ್ದಿದ್ ಜ್ಯೂಸ್ ಅಷ್ಟೇ. ಅದನ್ನ ಕುಡಿದ್ಮೇಲೆ ಹಿಂಗೆಲ್ಲ ಆಗಿದ್ದು. ಅಣ್ಣ, ನೀನ್ ಹೇಳೋದ್ನ ನಂಬೋ ತರ ಇದೆಯಾ? ಜ್ಯೂಸ್ ಕುಡ್ದು ಯಾರಾದ್ರೂ ಹಿಂಗ್ ಆಡ್ತಾರ? ಛೀ, ನೀನ್ ಆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ನಿಜವಾಗ್ಲೂ ಪುಟ್ಟಕ್ಕ, ನಾನ್ ಕುಡ್ದಿದ್ ಬರೀ ಜ್ಯೂಸ್ ಅಷ್ಟೇ. ಮಾದೇವ, ಮಾದೇವ, ಎಂತ ಕೆಲ್ಸ ಮಾಡ್ಬಿಟ್ಯೋ? ಕುಡಿಬೇಡ 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 ಅಂತ 1000 ಸಲ ಹೇಳಿದ್ದೀನಿ. ಕುಡ್ದು ನನ್ನ ಹೊಟ್ಟೆ ಉರಿಸ್ತೀಯಲ್ಲ. ನಾನೇನು ಮಾಡಿಲ್ಲಮ್ಮ. ನಿಲ್ಸಿ, ಏನ್ ಕುಡಿತಿದ್ರ? ತಿಳಿದ ಏನೋ ಮಾಡಿದಾನೆ. ಏನ ತಿಳಿದೆ ಮಾಡ್ಬಿಟ್ನಾ? ತಿಳಿದೆ ಮಾಡಿದ್ರೆ ಚಿಕ್ಕ ಮಗುನ ಏನೋ ನೀನೇ ಚಿಕ್ಕ ಮಗುನ ಕುಡಿಬೇಡ ಅಂತ ಎಷ್ಟು ಸಲ ಪಡ್ಕೊಂಡಿದ್ದೀನಿ. ಮೆರವಣಿಗೆ ಟೈಮಲ್ಲಿ ಇದೆಲ್ಲ ಬೇಕಿದ್ದ ನಿನಗೆ? ಇರೋಳು ನಾಳೆ ಬೆಳಗ್ಗೆ ಆದ್ರೆ ನಿನ್ ಹೆಂಡತಿ ಆಗೋಳು. ಅಜ್ಞಾನ ಬರೋದು ನಿನ್ಗೆ? ಅಯ್ಯೋ ಅಮ್ಮ, ನಾನ್ ನಿಜವಾಗ್ಲೂ ಕುಡ್ದಿಲ್ಲ ಕಣಮ್ಮ. ಮೆರವಣಿಗೆಗೆ ಹೋಗೋವರೆಗೂ ನಿಮ್ ಜೊತೆನೆ ಇದ್ನಲ್ಲ, ನಾನ್ ಎಲ್ಲೂ ಹೋಗಿಲ್ಲ ಕಣಮ್ಮ. ಮಾದೇವ, ಮಾಡೋದ್ ಮಾಡಿ ಈಗ ಸುಳ್ಳು ಹೋಗ್ಬೇಡ ನೀನು. ಕುಡಿಬೇಕು ಅನ್ನೋರು ಹೇಗಾದ್ರೂ ಕುಡಿತಾರೆ, ಯಾರು ಏಮಾರ್ತಿ ಬೇಕಾದ್ರೂ ಕುಡಿತಾರೆ. ಜನ ನಿನಗ್ ಮದ್ವೆನೇ ಆಗಲ್ಲ ಅಂತ ಆಡ್ಕೋತಾ ಇದ್ರು. ಅವ್ರು ಉತ್ತರ ಕೊಡ್ಬೇಕು ಅಂತಾನೆ ನಾನು ಇಷ್ಟು ಗ್ರ್ಯಾಂಡ್ ಆಗಿ ಮದ್ವೆನ ಅರೇಂಜ್ ಮಾಡಿದ್ದು. ಆದ್ರೆ ಅವ್ರ ಮುಂದೆನೆ ಮಗನ್ ತರ ಆಡಿ ಮಾನ ಮರ್ಯಾದೆಲ್ಲ ಹರಾಜಾಕ್ಬಿಟ್ಟಿ ಅಲ್ಲೋ.
ಜನಗಳ ಮುಂದೆ ನಾನು ಮರ್ಯಾದೆನ ಗಳಿಸ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನೀನು ಅದೇ ಜನಗಳ ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ನೀನ್ ಮಾಡಿದ್ ನೆನ್ಸ್ಕೊಂಡ್ರೆ ನನ್ ತಲೆ ಚಿಟ್ಟಾಗುತ್ತೆ. ನೀನ್ ಯಾಕೋ ನನ್ ಮಗ ಹುಡ್ತಿ, ಯಾಕೋ ಅಮ್ಮ, ನಾನ್ ನಿಜವಾಗ್ಲೂ ಕುಡ್ದಿಲ್ಲಮ್ಮ. ನಾನೇನು ತಪ್ಪು ಮಾಡಿಲ್ಲ, ನನ್ನ ನಂಬು. ನಂಬಿ ನಂಬಿದೆ ನಮ್ಗಿಂತ ಪರಿಸ್ಥಿತಿ ಬಂದಿರೋದು. ಮಹಾದೇವ, ನೀನ್ ಹೀಗ್ ಮಾಡ್ತಾನೆ ಇದ್ರೆ ನಮಗ್ ಮರ್ಯಾದೆನೇ ಸಿಗಲ್ಲ ಕಣೋ. ನೀನ್ ಯಾವಾಗ ಈ ರೀತಿ ಕುಡ್ದು ಜಗಳ ಮಾಡ್ತಿದ್ರೆ ಮಹಾದೇವ, ನಿನ್ ತಂಗಿಗೆ ಒಳ್ಳೆ ಹುಡುಗ ಸಿಗ್ತಾನೇನೋ. ನೀನ್ ಹೀಗ್ ಮಾಡ್ತಿರೋದ್ರಿಂದಾನೆ ನಿನ್ ತಂಗಿಗೆ ಒಳ್ಳೆ ಗಂಡ ಸಿಗ್ತಾನೆ ಇಲ್ಲ. ನಮ್ ಮನೆ ಮಾನ ಮರದ ಎಲ್ಲ ಬೀದಿಲಿ ಹರಾಜಾಗ್ತಿದೆ. ಇಲ್ಲ, ಎಲ್ಲ ಮುಗೀತು. ಇಷ್ಟೆಲ್ಲ ಆದ್ಮೇಲೆ, ಇಷ್ಟೆಲ್ಲ ನೋಡಿದ್ಮೇಲೆ ಆ ಹುಡುಗಿ ಪ್ರೇಮನಿಗೆ ನಿನ್ನ ಮದ್ವೆ ಆಗೋದಕ್ಕೆ ಬಂತಿರತ್ತೇನೋ. ಯಾಕೋ ನನಗೆ ಈ ಮದ್ವೆ ಆಗದೇ ಇಲ್ಲ ಅನಿಸ್ತಿದೆ, ಆಗದೇ ಇಲ್ಲ ಅನಿಸ್ತಿದೆ. ದೊಡ್ಡಮ್ಮ, ದೊಡ್ಡಮ್ಮ, ಏನಿದು? ಈ ಮದುವೆ ಆಗೇ ಆಗುತ್ತೆ, ನೀವು ಚಿಂತೆ ಮಾಡಬೇಡಿ. ಹೌದು ಅದಕ್ಕೆ ನೀವೇನು ಭಯ ಪಡಬೇಡಿ. ಈಗ ತಾನೇ ನಾನು ಸತ್ಯನಾರಾಯಣ ಶಾರದಾ ಹತ್ರ ಮಾತಾಡ್ಕೊಂಡು ಬಂದೆ. ಈ ಘಟನೆಯಿಂದ ಅವ್ರೇನು ಟೆನ್ಷನ್ ಆಗಿಲ್ಲ. ಅವರು ನಮ್ಮನ್ನು ಅರ್ಥ ಮಾಡ್ಕೋತಾರೆ. ಮಹಾದೇವಣ್ಣ ಅವರು ಚಿಕ್ಕಂದಿನ ನೋಡಿರೋದ್ರಿಂದ ಅವನ ಸ್ವಭಾವ ಅವ್ರಿಗೆ ಚೆನ್ನಾಗಿ ಗೊತ್ತು. ನೋಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತ ಈ ಮದುವೆ ನಡೆಯುತ್ತೆ. ನಿನ್ ಗಂಡ ಯಾಕೆ ಹಿಂಗೆ ಆಡ್ತಾನೆ? ಆ ಮಾದೇವಂಗ್ ಮದುವೆ ಆದ್ರೆ ಅವನಿಗೇನು ಖುಷಿ ಅಂತ. ಯಾರು ಏನೇ ಹೇಳ್ಕೊಳ್ಳಿ, ಈ ಮದುವೆ ಮಾತ್ರ ನಡಿಬಾರ್ದು ಕಣೋ. ನಡೆಯಲ್ಲ ಅಕ್ಕ, ನಡೆಯೋದಕ್ಕೆ ನಾನು ಬಿಡಲ್ಲ. ಬಾ ಮಗ್ನೆ, ನಾವೀಗ್ಲೇ ಅಣ್ಣನ ಹತ್ರ ಹೋಗಿ ಇವ್ನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಣ. ಏನ ನೋಡ್ತಿದ್ಯಾ? ನೀನು ಬಾರೋ, ನಿಮ್ ಮಾವನ್ ಕಾಲಕ್ಕೆ ಬಿದ್ದು ಅವನ ಹತ್ರ ಕ್ಷಮೆ ಕೇಳಿ ಇನ್ ಮುಂದೆ ನಾನು ಕುಡಿಯಲ್ಲ ಅಂತ ಮಾತು ಕೊಡು. ಅಮ್ಮ, ಸತ್ಯವಾಗ್ಲೂ ನಾನು ಕುಡ್ದಿಲ್ಲ ಅಮ್ಮ. ಏ, ಪದೇ ಪದೇ ಅದನ್ನೇ ಹೇಳಿ ನನಗೆ ಸಿಟ್ಟು ಮಾಡ್ಬೇಡ ನೀನು. ಬಾರೋ, ಕರ್ಕೊಂಡ್ ಬರೋ ಇವನ್ನ. ಬಾರು. ಅಣ್ಣ, ನಾವೆಲ್ಲ ನಿಮ್ಮ ಹತ್ರನೇ ಮಾತಾಡ್ಬೇಕು ಬರ್ತಾ ಇದ್ವಿ. ನಾವು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದ್ವಿ. ಮಹಾದೇವ, ಯಾಕಪ್ಪ ಮುಖ ಸಪ್ಪಗೆ ಮಾಡ್ಕೊಂಡಿದೀಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಊರ್ ಜನದ ಮುಂದೆ ಹಂಗೆಲ್ಲ ಆಡಿ ಎಲ್ರಿಗೂ ಅವಮಾನ ಆಗೋ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಅದಕ್ಕೆ ಯಾಕಪ್ಪ ಕ್ಷಮೆ ಕೇಳ್ತಿದೀಯಾ? ನೀನೇನು ತಿಳಿದು ತಪ್ಪು ಮಾಡಿರಲ್ಲ. ಏನೋ ತಿಳಿದೇ ಆಗಿರುತ್ತೆ ನೋಡೋ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಮುಂದಾಗದ್ ನೋಡೋಣ. ಹೌದು, ಅದಕ್ಕೆ ಏನೋ ಆಗ್ಬಾರ್ದಿತ್ತು, ಆಗೋಯ್ತು. ನಮ್ಮ ಪ್ರೇಮನ ಒಂದು ಸ್ವಲ್ಪ ಭಯ ಪಟ್ಟಿದ್ಲು, ಆದರೆ ನಾವು ಅವಳಿಗೆ ಸಮಾಧಾನ ಹೇಳಿದ್ದೀವಿ. ನೀವೇನೋ ಚಿಂತೆ ಮಾಡಬೇಡಿ. ಕಲ್ಯಾಣಿ, ನಾಳೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲಿ ಫಿಕ್ಸ್ ಆಗಿರೋ ರೀತಿನೇ ನಡಿಬೇಕು. ಇವ್ ನಾಡಿದ್ ನೋಡಿ ಎಲ್ಲಿ ನೀವು ಈ ಮದ್ವೆನೆ ಬೇಡ ಅಂತ ಹೇಳ್ತೀರ ಅಂತ ನನಗ್ ತುಂಬಾ ಭಯ ಆಗೋಗಿತ್ತು. ನನ್ ಉಸಿರಿ ನಿಂತೋಗ್ಬಿಟ್ಟಿತ್ತು. ಮಾದೇವ, ಇನ್ ಮುಂದೆ ನೀನ್ ಕುಡಿಯೋದಿಲ್ಲ ಅಂತ ನಿಮ್ ಮಾವನಿಗೆ ಬಾತ್ ಕೊಡು. ನಾನು ನಿಜವಾಗ್ಲೂ ಇವತ್ತು ಕೊಡ್ತಿಲ್ಲ. ಕುಡಿಯೋದು ಬಿಟ್ಟು ತುಂಬಾ ದಿನಾನೇ ಆಯ್ತು. ಆದ್ರೆ ಇವತ್ತು ಯಾಕೆ ಹಿಂಗೆಲ್ಲ ಆಯ್ತು ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಪ್ಪ, ನೀನು ಇದ್ರ ಬಗ್ಗೆ ವಿವರಣೆ ಕೊಡೋ ಅಗತ್ಯ ಇಲ್ಲ. ನಿನ್ನನ್ನು ಹುಟ್ಟಿದಾಗಿಂದ ನಾನು ನೋಡಿದ್ದೀನಿ.
ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇರೋರು ಏನೇನೋ ಮಾತಾಡ್ಬೋದು, ಆದರೆ ನನಗೆ ನನ್ನ ಅಳಿಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಲ್ಯಾಣಿ, ಪಾಪ ಅವನಿಗೆ ಬೈಬೇಡ, ಏನೋ ತಿಳಿದೇ ಆಗಿದೆ. ಅಣ್ಣ, ಎಷ್ಟು ದೊಡ್ಡ ಮನ್ಸು ನಿಮ್ದು. ಬೇರೆ ಯಾರಾದ್ರೂ ಆಗಿದ್ರೆ ಈ ಮದ್ವೆನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿರೋರು. ಅಣ್ಣ, ನೀವು ನಮ್ಮನೆ ಮಾನ ಮರ್ಯಾದೆನ ಉಳಿಸ್ಬಿಟ್ರೆ ನಮ್ಮ ಪಾಲಿಗೆ ನೀವು ದೇವರಾಗೋದ್ರಿ ಅಣ್ಣ, ದೇವರಾಗೋದ್ರಿ. ಏನಮ್ಮ ಇದು? ಇದೆಲ್ಲ ಒಂದು ದೊಡ್ಡ ವಿಷಯನಾ? ಮೊದಲು ನೀವು ಕಣ್ಣೀರು ಒರೆಸ್ಕೋ. ಮಹಾದೇವ, ಪ್ರೇಮನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವತ್ತಾಗಿರೋದ್ರ ಬಗ್ಗೆ ಪ್ರೇಮಗೂ ಯಾವ ಬೇಜಾರೂ ಇಲ್ಲ. ಮಾವ, ಆದರೂ ಒಂದ್ಕಿತ ಪ್ರೇಮ ಹತ್ರ ಹೋಗಿ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ, ಇದೆಲ್ಲ ಯಾಕಪ್ಪ? ಅದರ ಅವಶ್ಯಕತೆನೇ ಇಲ್ಲ. ಇದ್ರ ಬಗ್ಗೆ ನಿನಗೂ ಬೇಜಾರಾಗಿದೆ ಅಂತ ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ನೀನೇನು ಚಿಂತೆ ಮಾಡಬೇಡ. ಹೌದು ಅದಕ್ಕೆ, ನೀವು ಪ್ರೇಮ ಬಗ್ಗೆ ಯಾವುದೇ ಭಯ ಇಟ್ಕೊಂಬೇಡಿ. ನೀವು ಯಾವತ್ತು ಬಂದು ನಮ್ಮ ಮನೆಗೆ ಹೂ ಮುಡ್ಸೋ ಶಾಸ್ತ್ರ ಮಾಡಿದ್ರೋ ಅವತ್ತೇ ಅವಳು ನಿಮ್ಮ ಮನೆ ಸೊಸೆ ಆದ್ಲು. ನಾಳೆ ಬೆಳಗ್ಗೆ ಮದುವೆ ನಡೆಯುತ್ತೆ. ನೀವು ಯಾವುದೇ ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಸರಿ ಕಲ್ಯಾಣಿ, ಬೆಳಿಗ್ಗೆ ಸಿಗೋಣ. ನೋಡ್ತೀವನೋ ಅವ್ನಿಗೆ ಎಷ್ಟು ದೊಡ್ಡ ಮನ್ಸಿಂದ ನಡ್ಕೊಂಡ್ರು. ನಿನಗ್ ಕೈ ಮುಗ್ದು ನಡ್ಕೋತೀನಿ ಕೊಡು. ಇನ್ ಮುಂದೆ ಆದ್ರೆ ಒಳ್ಳೆ ರೀತಿಯಲ್ಲಿ ನಡ್ಕೊಡೋ. ನಿನ್ನ ಭಯ ಅಂತೀನಿ. ಸರಿನಪ್ಪ. ಇಷ್ಟೆಲ್ಲ ನಡೆದ್ರು ಪ್ರೇಮಯ್ಯ ಕಣ್ಣನ್ ಮದುವೆ ಆಗಲ್ಲ ಅಂತ ಹೇಳಿಲ್ಲ ಅಂದ್ರೆ ಅವಳಿಗೆ ಈ ಮದ್ವೆಗೆ ಒಪ್ಪಿಗೆ ಇದೆಯಾ?